ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡುವ ಜಿಲ್ಲಾ ಮಟ್ಟದ ನಿಯಂತ್ರಣ ಸಮಿತಿ ಸಭೆ ನಡೆಯಿತು ಕಲೆಕ್ಟರೇಟ್ನಲ್ಲಿ. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗಳಿಗೆ ಅಭಿನಂದನೆ ಕಾರ್ಯಕ್ರಮ ಅರಣ್ಯ ಖಾತೆ ಸಚಿವ ಎಕೆ ಶಶೀಂದ್ರನ್ ಅವರಿಂದ ಉದ್ಘಾಟನೆ. ಕುಂಬಳೆ ಟೌನ್ನಲ್ಲಿ ಹಾಡಹಗಲೇ ಯುವಕರನ್ನು ಅಪಹರಿಸಿ 18 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ ಪ್ರಕರಣ, ಮುಖ್ಯ ಆರೋಪಿಯ ಬಂಧನ. ಲಕ್ಷ್ಮಿ ಅಮ್ಮ ಹಾಗೂ ಅವರ ಕುಟುಂಬದವರ ಸಂಕಷ್ಟದಲ್ಲಿ ಮಧ್ಯಪ್ರವೇಶಿಸಿತು ಮಾನವ ಹಕ್ಕುಗಳ ಆಯೋಗ. ವಿಷಯವನ್ನು ಪರಿಶೀಲಿಸಿ 15 ದಿನಗಳೊಳಗೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಯವರಿಗೆ ಆದೇಶ. ಕಾಸರಗೋಡು ಮತ್ಸ್ಯಪೇಟ್ ಜಿಲ್ಲಾ ಕಚೇರಿ ಆಶ್ರಯದಲ್ಲಿ ಶಿಕ್ಷಣ ಪ್ರಶಸ್ತಿ ವಿತರಣೆ ಮಿಗಾವು 2025 ಕಾರ್ಯಕ್ರಮ, ಮತ್ಸ್ಯಪೇಟ್ ಚೇರ್ಮನ್ ಟಿ ಮನೋಹರನ್ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡುವ ಜಿಲ್ಲಾ ಮಟ್ಟದ ನಿಯಂತ್ರಣ ಸಮಿತಿ ಸಭೆ ಕಲೆಕ್ಟರೇಟ್ನಲ್ಲಿ ನಡೆಯಿತು. ಕೇರಳ ಅರಣ್ಯ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಕೆ ಶಶೀಂದ್ರನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲೆಯಲ್ಲಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡುವ ಜಿಲ್ಲಾ ಮಟ್ಟದ ನಿಯಂತ್ರಣ ಸಮಿತಿ ಸಭೆ ಕಾಸರಗೋಡು ಕಲೆಕ್ಟರೇಟ್ನಲ್ಲಿ ನಡೆಯಿತು. ಕೇರಳ ಅರಣ್ಯ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಕೆ ಶಶೀಂದ್ರನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡಲು ತೆಗೆದುಕೊಂಡ ಚಟುವಟಿಕೆಗಳನ್ನು ಸಭೆಯಲ್ಲಿ ಪರಿಶೀಲಿಸಲಾಯಿತು. ಅರಣ್ಯ ಪ್ರದೇಶಗಳಂತೆ ಕಾಣುವ ಖಾಸಗಿ ಪ್ರದೇಶಗಳನ್ನು ತಕ್ಷಣ ಸ್ವಚ್ಛಗೊಳಿಸಲು ಖಾಸಗಿ ವ್ಯಕ್ತಿಗಳಿಗೆ ತುರ್ತು ನೋಟಿಸ್ ನೀಡುವಂತೆ ಸಚಿವ ಎಕೆ ಶಶೀಂದ್ರನ್ ಗ್ರಾಮ ಪಂಚಾಯತ್ ಕಾರ್ಯದರ್ಶಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಳೆಗಳಿಗೆ ಹಾನಿ, ಕಾಡಿನ ಹೊರಗೆ ಮನುಷ್ಯರಿಗೆ ಅಪಾಯ ಸೇರಿದಂತೆ ಕಾಡುಹಂದಿ ಸಂಘರ್ಷದ ವರದಿಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಕಾಡುಹಂದಿಗಳನ್ನು ಕೊಲ್ಲಲು ನಿಯೋಜಿಸಲಾದ ಶೂಟರ್ ಪರವಾನಗಿಯನ್ನು 1 ಹಣಕಾಸು ವರ್ಷಕ್ಕೆ ಪಾವತಿಸಲು ಹಾಗೂ ಕಾಡುಹಂದಿಗಳನ್ನು ಸಂಸ್ಕರಿಸಲು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಆದೇಶ ನೀಡಲಾಗಿದೆ. ಪರಿಹಾರವಾಗಿ ಗರಿಷ್ಠ 1 ಲಕ್ಷ ರೂಪಾಯಿಗಳನ್ನು ನೀಡಲು ಆದೇಶ ಹೊರಡಿಸಲಾಗಿದೆ ಎಂದು ಸಚಿವ ಎಕೆ ಶಶೀಂದ್ರನ್ ಹೇಳಿದರು. ಜಿಲ್ಲೆಯ ಎಲ್ಲ ಆಸ್ಪತ್ರೆಗಳಲ್ಲಿ ಹಾವು ನಿವಾರಕ ಔಷಧಿ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಆದೇಶ ನೀಡಲಾಗಿದೆ ಎಂದು ಸಚಿವರು ಹೇಳಿದರು. ಜುಲೈ 21ರಂದು ಕಾಸರಗೋಡು ಕಲೆಕ್ಟರೇಟ್ನಲ್ಲಿ ಅರಣ್ಯಗಳೊಂದಿಗೆ ಗಡಿಗಳನ್ನು ಹಂಚಿಕೊಳ್ಳುವ ಪಂಚಾಯತ್ಗಳ ಕಾರ್ಯದರ್ಶಿಗಳು ಹಾಗೂ ಅಧ್ಯಕ್ಷರ ಸಭೆ ನಡೆಯಲಿದೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್, ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ ಭರತ್ ರೆಡ್ಡಿ ಹಾಗೂ ಜಿಲ್ಲಾ ಮಟ್ಟದ ಸಮಿತಿ ಸದಸ್ಯರು ಮಾತನಾಡಿದರು. ಸಮಿತಿಯ ಸಂಚಾಲಕ ಡಿವಿಷನಲ್ ಫಾರೆಸ್ಟ್ ಆಫೀಸರ್ ಕೆ ಅಶ್ರಫ್ ವರದಿ ಮಂಡಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಪಂಚಾಯತ್ನ ನೇತೃತ್ವದಲ್ಲಿ ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಶಾಲೆಗಳನ್ನು ಅಭಿನಂದಿಸಲಾಯಿತು. ಮುನ್ಸಿಪಲ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಅಭಿನಂದನಾ ಸದಸ್ಸನ್ನು ಅರಣ್ಯ ಖಾತೆ ಸಚಿವ ಎಕೆ ಶಶೀಂದ್ರನ್ ಉದ್ಘಾಟಿಸಿದರು. ಎಸ್ಎಸ್ಎಲ್ಸಿ +2 ವಿಎಚ್ಎಸ್ಸಿ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮತ್ತು ಶಾಲೆಗಳನ್ನು ಜಿಲ್ಲಾ ಪಂಚಾಯತ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು. ಸಚಿವ ಎಕೆ ശശീന്ദ്രൻ ഉദ്ഘാಟಿಸಿದರು. ലാഭകരമായ ഒരു ഏർപ്പാടാണ് വിദ്യാഭ്യാസം എന്ന നിലയിലേക്ക് വന്നതിൻ്റെ ഫലമായി വിദ്യാലയങ്ങൾ അവഗണിക്കപ്പെട്ടിട്ടുള്ള കാലത്താണ് പൊതുവിദ്യാഭ്യാസ സംരക്ഷണ യജ്ഞം നമ്മളെല്ലാം ചേർന്ന് നടപ്പിലാക്കിയത്. മറന്നിട്ടുണ്ടാവില്ലെന്ന് ഞാൻ വിചാരിക്കുന്നു. ആ പരിശ്രമം ഫലപ്രദമായി പൂർത്തിയാക്കാൻ നമുക്ക് കഴിയുന്നതിൻ്റെ ഭാഗമായിട്ടാണ് കേരളത്തിലെ വിദ്യാഭ്യാസ മേഖലയിൽ അപൂർവമായ മുന്നേറ്റം കാഴ്ചവെക്കാൻ നമുക്ക് കഴിയുന്നത്. ആ മുന്നേറ്റത്തിൻ്റെ ശില്പികൾ നിങ്ങളാണ്, വിദ്യാർത്ഥികളാണ്, അധ്യാപകരാണ്, ജനപ്രതിനിധികളാണ്, നമ്മളെല്ലാവരുമാണ് എന്നാണ് പറയുന്നത്. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪಿ ಬೇಬಿ ಬಾಲಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೇಶ ಕೊಂತಲ, ಎಂ ಮನು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಜೆ ಸಜಿದ್, ಜೋ ಮಂಜೋಸ್, ಜಾಸ್ಮಿನ್ ಕಬೀರ್, ಹೈಯರ್ ಸೆಕೆಂಡರಿ ವಲಯ ಉಪನಿರ್ದೇಶಕ ಪಿಎಕ್ಸ್ ಬೆಯಾಟ್ರಿಸ್ ಮರಿಯಾ, ಎಡಿವಿಎಚ್ಸಿ ಇಆರ್ ಉದಯ್ ಕುಮಾರಿ, ಎಸ್ಎಸ್ಕೆ ಜಿಲ್ಲಾ ಸಂಯೋಜಕ ವಿಎಸ್ ಬಿಜುರಾಜ್, ವಿದ್ಯಾಕಿರಣಂ ಜಿಲ್ಲಾ ಯೋಜನಾ ಸಂಯೋಜಕ ಟಿ ಪ್ರಕಾಶನ್, ಹೈಯರ್ ಸೆಕೆಂಡರಿ ಜಿಲ್ಲಾ ಸಂಯೋಜಕ ಸಿವಿ ಅರವಿಂದಾಕ್ಷನ್, ಡಿಡಿ ಟಿವಿ ಮಧುಸೂದನನ್, ಜಿಲ್ಲಾ ಪಂಚಾಯತ್ ಕಾರ್ಯದರ್ಶಿ ಎಸ್ ಶ್ಯಾಮಲಕ್ಷ್ಮಿ ಎಂಬಿವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಭಾರತ ಫುಟ್ಬಾಲ್ ತಂಡದ ಸದಸ್ಯೆ ಪಿ ಮಾಳವಿಕಾ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದ ನೀತಾಲಕ್ಷ್ಮಿ ಎಂಬಿವರನ್ನು ಅಭಿನಂದಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕುಂಬಳೆ ಟೌನ್ನಲ್ಲಿ ಹಾಡಹಗಲೇ ಯುವಕರನ್ನು ಅಪಹರಿಸಿ 18 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಮುಖ್ಯ ಆರೋಪಿಯ ಬಂಧನ. ಧರ್ಮದಟ್ಕ ಚಳ್ಳಂಗಯ್ಯ ನಿವಾಸಿ ಯೂಸಫ್ ಇರ್ಷಾದ್ ಎಂಬಾತನನ್ನಾಗಿದೆ ಕುಂಬಳೆ ಎಸ್ಐ ಪ್ರದೀಪ್ ಕುಮಾರ್ ಹಾಗೂ ತಂಡ ಬಂಧಿಸಿರುವುದು. ಕುಂಬಳೆ ಟೌನ್ನಲ್ಲಿ ಹಾಡಹಗಲೇ ಯುವಕರನ್ನು ಅಪಹರಿಸಿ 18 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಮುಖ್ಯ ಆರೋಪಿಯ ಬಂಧನ.
ಧರ್ಮತಡ್ಕ ಚಳಂಗೈ ನಿವಾಸಿ ಯೂಸುಫ್ ಇರ್ಷಾದ್ ಎಂಬಾತನನ್ನಾಗಿದೆ ಕುಂಬಳೆ ಎಸ್ಐ ಪ್ರದೀಪ್ ಕುಮಾರ್ ಹಾಗೂ ತಂಡ ಬಂಧಿಸಿರುವುದು. ಯೂಸುಫ್ ಇರ್ಷಾದ್ ಇದೇ ರೀತಿಯಲ್ಲಿ ವಿವಿಧ ಭಾಗಗಳಿಂದ ಸಮಾನ ರೀತಿಯಲ್ಲಿ 80 ಲಕ್ಷ ರೂಪಾಯಿಯಷ್ಟು ಹಣ ಸುಲಿಗೆ ಮಾಡಿದ್ದಾನೆ ಎಂದು ಪೊಲೀಸರು ಹೇಳಿದರು. ಮೇ 6ರಂದು ಈ ಘಟನೆ ಸಂಭವಿಸಿತ್ತು. ಮುಳ್ಯಡ್ಕ ನಿವಾಸಿ ಅಬ್ದುಲ್ ರಶೀದ್ ಅಪಹರಣಕ್ಕೊಳಗಾದ ವ್ಯಕ್ತಿಯಾಗಿದ್ದಾರೆ. ಕುಂಬಳೆ ಟೌನ್ನಲ್ಲಿ ನಿಂತಿದ್ದ ಅಬ್ದುಲ್ ರಶೀದ್ರನ್ನು ಫಾರ್ಚುನರ್ ಕಾರ್ನಲ್ಲಿ ಬಲವಂತವಾಗಿ ಕರೆದೊಯ್ಯಲಾಗಿದೆ. ಕುಂಬಳೆ ಹೋಲಿ ಫ್ಯಾಮಿಲಿ ಶಾಲೆಯ ಸಮೀಪ ತಲುಪಿದಾಗ ಕಾರು ನಿಲ್ಲಿಸಿ ಇನ್ನಿಬ್ಬರನ್ನು ಕಾರಿನಲ್ಲಿ ಹಾಕಲಾಗಿದೆ. ಸಂಚರಿಸುತ್ತಿದ್ದ ಕಾರಿನಲ್ಲಿ ಚಾಕು ತೋರಿಸಿ ಬೆದರಿಕೆ ಹಾಕಿರುವುದಾಗಿಯೂ ಕೈಗಳಿಂದ ಹೊಡೆದಿರುವುದಾಗಿಯೂ ದೂರುದಾರರ ಖಾತೆಯಿಂದ 18,46,127 ರೂಪಾಯಿ ಹಣವನ್ನು ಸುಲಿಗೆ ಮಾಡಿದ ನಂತರ ಅಬ್ದುಲ್ ರಶೀದ್ ಅವರನ್ನು ಸಾಯಂಕಾಲ ಪೆರ್ಮುದೆ ಆಟೋ ಸ್ಟ್ಯಾಂಡ್ನಲ್ಲಿ ಡ್ರಾಪ್ ಮಾಡಿ ನಂತರ ನಾಪತ್ತೆಯಾಗಿದ್ದರು. ಇತರ 4 ಆರೋಪಿಗಳನ್ನು ಈ ಹಿಂದೆ ಬಂಧಿಸಲಾಗಿತ್ತು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಲಕ್ಷ್ಮಿ ಅಮ್ಮ ಹಾಗೂ ಅವರ ಕುಟುಂಬದವರ ಸಂಕಷ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಿದೆ. ಜಿಲ್ಲಾಧಿಕಾರಿಯವರಲ್ಲಿ ವಿಷಯವನ್ನು ಪರಿಶೀಲಿಸಿ 15 ದಿನಗಳ ಒಳಗೆ ವರದಿ ಸಲ್ಲಿಸಬೇಕು ಎಂದು ಜುಡಿಷಿಯಲ್ ಸದಸ್ಯ ಕೆ. ವೈಶ್ವನಾಥ್ ಆಗಸ್ಟ್ನಲ್ಲಿ ನಡೆಯುವ ಸಿಟ್ಟಿಂಗ್ನಲ್ಲಿ ಪ್ರಕರಣವನ್ನು ಪರಿಗಣಿಸಲಿದ್ದಾರೆ. ವರ್ಷಗಳಿಂದ ವಾಸಿಸುತ್ತಿದ್ದ ಸ್ಥಳದಿಂದ ತೆರವುಗೊಳ್ಳುವಂತೆ ಕಂದಾಯ ಇಲಾಖೆಯಿಂದ ನೋಟಿಸ್ ಪಡೆದಿರುವ ಲಕ್ಷ್ಮಿ ಅಮ್ಮ ಹಾಗೂ ಅವರ ಕುಟುಂಬದ ಸಂಕಷ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಿದೆ. ಈ ವಿಷಯವನ್ನು ಪರಿಶೀಲಿಸಿ 15 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಜುಡಿಷಿಯಲ್ ಸದಸ್ಯ ಕೆ. ವೈಶ್ವನಾಥ್ ಅವರು ಜಿಲ್ಲಾಧಿಕಾರಿಯವರಿಗೆ ಆದೇಶ ನೀಡಿದ್ದಾರೆ. ಆಗಸ್ಟ್ನಲ್ಲಿ ಕಾಸರಗೋಡಿನಲ್ಲಿ ನಡೆಯಲಿರುವ ಸಿಟ್ಟಿಂಗ್ನಲ್ಲಿ ಪ್ರಕರಣವನ್ನು ಪರಿಗಣಿಸಲಿದ್ದಾರೆ. ಚಂದ್ರಗಿರಿ ಜಂಕ್ಷನ್ ಸಮೀಪದ ನಾಯಕ್ ರೋಡ್ನಲ್ಲಿ ವಾಸಿಸುವ 90 ವರ್ಷದ ಲಕ್ಷ್ಮಿ ಅಮ್ಮ ಹಾಗೂ ಅವರ ಕುಟುಂಬಕ್ಕೆ ಮನೆ ಖಾಲಿ ಮಾಡುವಂತೆ ತಹಶೀಲ್ದಾರ್ ನೋಟಿಸ್ ನೀಡಿದ್ದಾರೆ. ಪ್ರಸ್ತುತವಿರುವ ಸ್ಥಳದಿಂದ ತೆರವುಗೊಳ್ಳುವಾಗ ಬದಲಾಗಿ ಅನುಮತಿಸಲಾದ ಭೂಮಿಯ ಸರ್ವೆ ಸಂಖ್ಯೆಯನ್ನು ನೋಟಿಸ್ನಲ್ಲಿ ನೀಡಲಾಗಿದೆ. ಆದರೆ ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಪಡೆದ ಉತ್ತರದಲ್ಲಿ ಅವರಿಗೆ ಎಲ್ಲಿಯೂ ಭೂಮಿ ಹಂಚಿಕೆಯಾಗಿಲ್ಲ ಎಂದು ಹೇಳಲಾಗಿದೆ. ಭೂ ಹಂಚಿಕೆಗೆ ಸಂಬಂಧಿಸಿದಂತೆ ಯಾವುದೇ ದಾಖಲೆಗಳು ಫೈಲ್ನಲ್ಲಿ ಇಲ್ಲ ಎಂದು ಆರ್ಡಿಒ ಹೇಳುವುದು. ಲಕ್ಷ್ಮಿ ಅಮ್ಮ ಅವರ ಪತಿ ಮತ್ತು 3 ಮಕ್ಕಳು ಸಾವನ್ನಪ್ಪಿದ್ದಾರೆ. 2023 ಮೇ 25ರಂದು ಕುಟುಂಬದ ಪರವಾಗಿ ತೀರ್ಪು ಬಂದಿತ್ತು. ಪರಿಶಿಷ್ಟ ಜಾತಿಯ ವಿಭಾಗದಲ್ಲಿರುವ ಕುಟುಂಬ ಎದುರಿಸುತ್ತಿರುವುದು ಗಂಭೀರ ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ ಎಂಬ ದೂರು ಇದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮತ್ಸ್ಯಫೆಡ್ ಜಿಲ್ಲಾ ಕಚೇರಿಯ ಆಶ್ರಯದಲ್ಲಿ ಶಿಕ್ಷಣ ಪ್ರಶಸ್ತಿ ವಿತರಣೆ ಮೆಗಾವು 2025 ಕಾರ್ಯಕ್ರಮ ಆಯೋಜಿಸಲಾಯಿತು. ಮತ್ಸ್ಯಫೆಡ್ ಚೇರ್ಮನ್ ಟಿ. ಮನೋಹರನ್ ಉದ್ಘಾಟಿಸಿದರು. ಮತ್ಸ್ಯಫೆಡ್ ಜಿಲ್ಲಾ ಕಚೇರಿಯ ಆಶ್ರಯದಲ್ಲಿ ಆಯೋಜಿಸಿದ್ದ ಶಿಕ್ಷಣ ಪ್ರಶಸ್ತಿ ವಿತರಣೆ ಮೆಗಾವು 2025 ಕಾರ್ಯಕ್ರಮವನ್ನು മത്സ്യഫെഡ് ചെയർമാൻ ടി. മനോഹരൻ ഉദ്ഘാಟಿಸಿದರು. പ്രശസ്തിಯನ್ನು വിതരിಸಿದರು. ലോകത്തെ ഏതൊരു രാജ്യത്തെയും ജനവിഭാഗത്തെ നേർവഴിയിലേക്ക് നയിക്കാൻ ആവശ്യമായ തരത്തിലേക്ക് നിലപാട് കൈക്കൊള്ളുന്നത് സാഹിത്യകാരന്മാരും കവികൾ ഉൾപ്പെടെയുള്ള ആളുകളാണ്. നമ്മുടെ സമൂഹത്തെ തെറ്റായ വഴിക്ക് പോകാതെ എപ്പോഴും ശരിയായ നിലയിലേക്ക് പോകാൻ റഷ്യയിൽ പഴയ സോവിയറ്റ് വിപ്ലവ കാലത്ത് സോവിയറ്റ് വിപ്ലവത്തിന് മുമ്പായി സോവിയറ്റ് വിപ്ലവത്തെ സഹായിക്കാൻ ആവശ്യമായ തരത്തിലേക്കുള്ള നിലപാട് സ്വീകരിച്ചത് അവിടുത്തെ പ്രശസ്തമായ ലോകപ്രശസ്തനായ സാഹിത്യകാരൻ ടോൾസ്റ്റോയ് ആയിരുന്നു. നമ്മൾ പഠിച്ചിട്ടില്ലേ? അപ്പോൾ ആ നിലയിലേക്ക് എല്ലാ രാജ്യങ്ങളും എങ്ങനെയാണ്? റൂസോ, ഫ്രഞ്ച് വിപ്ലവത്തിൻ്റെ നായകനായിരുന്ന റൂസോ അദ്ദേഹത്തിൻ്റെ മാർഗനിർദ്ദേശമായിരുന്നു. അപ്പോൾ സാഹിത്യകാരന്മാർക്കും കവികളും ഉണ്ടാവണം നമ്മുടെ നാട്ടിൽ. ഇപ്പോൾ വായനാശീലം കുറഞ്ഞു വരുന്നതുകൊണ്ടാണ് ഇങ്ങനെ പറയുന്നത്. അപ്പോൾ എല്ലാ രംഗത്തും മത്സ്യത്തൊഴിലാളി മേഖലയിലെ കുട്ടികൾ എല്ലാ രംഗത്തും ശോഭിക്കാൻ ആവശ്യമായ തരത്തിലേക്കുള്ള നിലപാടുകൾക്ക് മാതാപിതാക്കൾ കൂടി സ്വകാര്യമായ നിലപാട് സ്വീകരിക്കണമെന്നാണ് ഞാൻ പറയുന്നത്. ಮತ್ಸ್ಯಫೆಡ್ ನಿರ್ದೇಶಕ ರಘುವರನ್ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ನಗರಸಭೆ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಯಾಗಿದ್ದರು. ಉಪಪ್ರಧಾನ ವ್ಯವಸ್ಥಾಪಕ ಆರ್. ಹರಿದಾಸ್ ವರದಿ ಮಂಡಿಸಿದರು. ಶಿಕ್ಷಣ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಜನಿ ಆರ್, ವಾರ್ಡ್ ಕೌನ್ಸಿಲರ್ ಅಜಿತ್ ಕುಮಾರನ್, ಮೀನು ಕಾರ್ಮಿಕರ ಯೂನಿಯನ್ ಜಿಲ್ಲಾಧ್ಯಕ್ಷ ಕಾಟಾಡಿ ಕುಮಾರನ್, ಮೀನು ಕಾರ್ಮಿಕ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆರ್. ಗಂಗಾಧರನ್, ಮೀನು ಕಾರ್ಮಿಕರ ಸಂಘ ಕಾರ್ಯದರ್ಶಿ ಬಾಬು ಎಂಎಚ್ ಹಾರೇಸ್, ಅಜೀಜ್ ಮಂಜೇಶ್ವರ, ರವೀಂದ್ರನ್ ಎಂಬಿವರು ಮಾತನಾಡಿದರು. ಮತ್ಸ್ಯಫೆಡ್ ಆಡಳಿತ ಸಮಿತಿ ಸದಸ್ಯ ವಿ. ರಮೇಶನ್ ಸ್ವಾಗತಿಸಿ ಜಿಲ್ಲಾ ವ್ಯವಸ್ಥಾಪಕ ಕೆಎಚ್ ಶರೀಫ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. 1968ರಲ್ಲಿ ಮೆಹಬೂಬ್ ಬಸ್ ಕಾರ್ಮಿಕರ ಹೋರಾಟದಲ್ಲಿ ಹುತಾತ್ಮರಾದ ವರದರಾಜ್ ಪೈ ಅವರ 57ನೇ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿಯ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಪ್ರಭಾತ ಭೇರಿ ಹಾಗೂ ಸಂಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. 1968ರಲ್ಲಿ ಮೆಹಬೂಬ್ ಬಸ್ ಕಾರ್ಮಿಕರ ಹೋರಾಟದಲ್ಲಿ ಹುತಾತ್ಮರಾದ ವರದರಾಜ್ ಪೈ ಅವರ 57ನೇ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು. ಸಿಐಟಿಯು ಕಾಸರಗೋಡು ಏರಿಯಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡಿನಲ್ಲಿ ಪ್ರಭಾತ ಭೇರಿ ಹಾಗೂ ಸಂಸ್ಮರಣೆ ಕಾರ್ಯಕ್ರಮ ಆಯೋಜಿಸಲಾಯಿತು.
ಸಿಐಟಿಯು ರಾಜ್ಯ ಕಾರ್ಯದರ್ಶಿ ಟಿ.ಕೆ. ರಾಜನ್ ಧ್ವಜಾರೋಹಣ ನೆರವೇರಿಸಿ സംസ്മരണ ഭാഷಣ ಮಾಡಿದರು. നിങ്ങൾ നോക്കൂ, അന്ന് നമ്മൾ സംഘടിക്കാനും സമരം ചെയ്യാനും മിനിമം കൂലിക്ക് വേണ്ടിയുള്ള സമരമാണ് നടന്നതെങ്കിൽ ഇന്ന് അതിനേക്കാൾ രൂക്ഷമായ സമരത്തിൽ നമ്മൾ നിർബന്ധിക്കപ്പെട്ടു. ഇന്നലെ 9-ാം തീയതി നമ്മൾ ദേശീയ പ്രകടനം നടത്തിയ പ്രധാനപ്പെട്ട മുദ്രാവാക്യം രാജ്യത്ത് പാസ്സാക്കപ്പെട്ട തൊഴിൽ സംരക്ഷണ നിയമങ്ങൾ തകർക്കുന്ന മോഡി സർക്കാർ നയം വെച്ചതായിട്ടാണ്. പക്ഷേ വരരായ പോലുള്ള നൂറുകണക്കായ ധീരസാക്ഷികൾ തൊഴിലാളി പ്രസ്ഥാനത്തിന് വേണ്ടി ജീവൻ കൊടുക്കേണ്ടത്. അങ്ങനെയാണ് നമുക്കെല്ലാം ഇന്ന് മാന്യമായി ജീവിക്കാൻ ആവശ്യമായ സാമൂഹിക പശ്ചാത്തലം നമ്മുടെ സമൂഹത്തിലുണ്ടായിരുന്നു. അതിനെയെല്ലാം പച്ചു തകർക്കുന്ന രൂപത്തിൽ, പുതിയ രൂപത്തിലും ഭാവത്തിലും രാജ്യത്തെ ലോകത്തെ ധനമൂലധന ശക്തികളും പുസ്തക മുതലാളിമാരും നമ്മുടെ രാജ്യത്തെ ഭരണാധികാരികളെല്ലാം ചേർന്ന് നമ്മുടെ പരിമിതമായ അവകാശങ്ങൾ പിടിച്ചെടുക്കുന്നതിന് വേണ്ടി തീരുമാനിക്കുന്ന ഘട്ടത്തിലാണ് നമ്മൾ കൊടുക്കുന്നത്. ಸಿಐಟಿಯು ಜಿಲ್ಲಾ ಸಮಿತಿ ಸದಸ್ಯ ಗಿರಿಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾಧ್ಯಕ್ಷ ಪೇಮಾಣಿ ಮೋಹನ್, ಜಿಲ್ಲಾ ಕಾರ್ಯದರ್ಶಿ ಕೆ. ರವೀಂದ್ರನ್, ಎಆರ್ ಧನ್ಯವಾದ್, ಭುಜಂಗ ಶೆಟ್ಟಿ, ಪಿ. ಜಾನಕಿ, ಸತ್ಯರಾಜ್, ಸ್ಮಿತಕುಮಾರ್, ಎಂ. ಮಧುಸೂದನನ್, ಕೆ. ಕರುಣಾಕರನ್, ಪಿಎಂ ಭಾಸ್ಕರನ್ ಎಂಬಿವರು ನೇತೃತ್ವ ವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಎ ಮೋನೋಗ್ರಾಫ್ ಆಫ್ ದಿ ನೇಚರ್ ಆರ್ಟಿಸ್ಟ್ ಪುಂಚಿತಾಯ ಎಂಬ ಇಂಗ್ಲಿಷ್ ಪುಸ್ತಕದ ಮುಖಪುಟವನ್ನು ಪ್ರಕೃತಿ ವರ್ಣಚಿತ್ರಕಾರ ಪಿಎಸ್ ಪುಂಚಿತಾಯ ಅವರ ವಸತಿ ಕಾಂಚನಗಂಗಾ ಕಲಾ ಗ್ರಾಮದಲ್ಲಿ ಬಿಡುಗಡೆ ಮಾಡಲಾಯಿತು. ಖ್ಯಾತ ಇತಿಹಾಸಕಾರ ಡಾಕ್ಟರ್ ಸಿ ಬಾಲನ್ ಬಿಡುಗಡೆಗೊಳಿಸಿದರು. ಎ ಮೋನೋಗ್ರಾಫ್ ಆಫ್ ದಿ ನೇಚರ್ ಆರ್ಟಿಸ್ಟ್ ಪುಂಚಿತಾಯ ಎಂಬ ಇಂಗ್ಲಿಷ್ ಪುಸ್ತಕದ ಮುಖಪುಟವನ್ನು ಪ್ರಕೃತಿ ವರ್ಣಚಿತ್ರಕಾರ ಪಿಎಸ್ ಪುಂಚಿತಾಯ ಅವರ ವಸತಿ ಕಾಂಚನಗಂಗಾ ಕಲಾ ಗ್ರಾಮದಲ್ಲಿ ಬಿಡುಗಡೆ ಮಾಡಲಾಯಿತು. ಕರ್ನಾಟಕದ ಪ್ರಮುಖ ಸಾಮಾಜಿಕ ಕಾರ್ಯಕರ್ತ ಟಿಎಂ ಶಹೀದ್ ಸುಳ್ಯ ಅವರಿಗೆ ಪುಸ್ತಕದ ಮುಖಪುಟವನ್ನು ಪ್ರದಾನ ಮಾಡಿ ಇತಿಹಾಸಕಾರ ಡಾಕ್ಟರ್ ಸಿ ಬಾಲನ್ ಬಿಡುಗಡೆಗೊಳಿಸಿದರು. ಪ್ರವಾಸಿ ಬರಹಗಾರ ಹಾಗೂ ಪುಸ್ತಕ ಲೇಖಕ ಅಮೀರ್ ಪಳ್ಯಾನ್ ಮತ್ತು ಸಾಮಾಜಿಕ ಕಾರ್ಯಕರ್ತ ನಾಸರ್ ಚೆರ್ಕಳ ಜೊತೆಯಾಗಿ ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಎ ಮೋನೋಗ್ರಾಫ್ ಆಫ್ ದಿ ನೇಚರ್ ಆರ್ಟಿಸ್ಟ್ ಪುಂಚಿತಾಯ ಪುಸ್ತಕವಾಗಿದೆ ಬಿಡುಗಡೆಗೊಳ್ಳಲಿರುವುದು. ಕಾರ್ಯಕ್ರಮದಲ್ಲಿ ಚಿತ್ರಕಲಾವಿದ ಪಿಎಸ್ ಪುಂಚಿತಾಯ, ಚೆರ್ಕಳ ಅಬ್ದುಲ್ಲಾ ಫೌಂಡೇಶನ್ ಅಧ್ಯಕ್ಷ ನಾಸರ್ ಚೆರ್ಕಳ, ಕಾರ್ಯಾಧ್ಯಕ್ಷ ಅಮೀರ್ ಪಳ್ಯಾನ್, ಕಾರ್ಯಕಾರಿ ಸದಸ್ಯರಾದ ಕಬೀರ್ ಚೆರ್ಕಳ, ನಜೀಬ್ ಕುನಿಲ್, ನೌಷದ್ ಚೆರ್ಕಳ, ಪತ್ರಕರ್ತ ಆರೋಗ್ಯ ರಾಜ್, ಅಕ್ಕರ ಫೌಂಡೇಶನ್ ಸಂಯೋಜಕಿ ಲತಿಕಾ ಮುಂತಾದವರು ಉಪಸ್ಥಿತರಿದ್ದರು. ಪ್ರತಿಷ್ಠಾನದ ಕಾರ್ಯದರ್ಶಿ ಮೊಹಮ್ಮದ್ ಯಾಸರ್ ವಾಫಿ ಸ್ವಾಗತಿಸಿ ಕಾರ್ಯದರ್ಶಿ ಕರೀಂ ಚೌಕಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜಹಂಸ ಮೂಲಕ ಕಾಸರಗೋಡಿನಿಂದ ಮಂಗಳೂರಿಗೆ ಇನ್ನು ಐಷಾರಾಮಿ ಪ್ರಯಾಣ. ಬಹುಕಾಲದ ಪ್ರಯಾಣಿಕರ ಬೇಡಿಕೆಯನ್ನು ಪರಿಗಣಿಸಿ ಕೇರಳ ಎಸ್ಆರ್ಟಿಸಿಯ ರಾಜಹಂಸ ಎಕ್ಸ್ಪ್ರೆಸ್ ಸರ್ವಿಸ್ ಕಾಸರಗೋಡು ಮಂಗಳೂರು ಮಾರ್ಗದಲ್ಲಿ ತನ್ನ ಪ್ರಯಾಣ ಆರಂಭಿಸಿತು. ಆರಾಮದಾಯಕ ಪ್ರಯಾಣವನ್ನು ಒದಗಿಸುವುದು, ಕಡಿಮೆ ಸಮಯದಲ್ಲಿ ಗಮ್ಯಸ್ಥಾನವನ್ನು ತಲುಪುವ ರಾಜಹಂಸ ಇನ್ನು ಪ್ರಯಾಣಿಕರ ನೆಚ್ಚಿನ ಸೇವೆಯಾಗಿ ಬದಲಾಗಲಿದೆ. ಕಾಸರಗೋಡು ಮಂಗಳೂರು ಮಾರ್ಗದಲ್ಲಿ ಐಷಾರಾಮಿ ಪ್ರಯಾಣವನ್ನು ಸಿದ್ಧಪಡಿಸಿ ಕರ್ನಾಟಕ ಆರ್ಟಿಸಿಯ ರಾಜಹಂಸ ಎಕ್ಸ್ಪ್ರೆಸ್ ಸರ್ವಿಸ್ ಆರಂಭಗೊಂಡಿದೆ. 2x2 ರಿಕ್ಲೈನಿಂಗ್ ಸೀಟುಗಳಾಗಿದೆ ರಾಜಹಂಸದ ಪ್ರಮುಖ ವಿಶೇಷತೆ. ಒರಗಿಕೊಂಡು ಆರಾಮದಾಯಕ ಪ್ರಯಾಣವನ್ನು ಸಕ್ರಿಯಗೊಳಿಸುವ ಈ ಸೀಟುಗಳು ದೂರದ ಪ್ರಯಾಣಿಕರಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ಕಾಸರಗೋಡಿನಿಂದ ಮಂಗಳೂರಿಗೆ 100 ರೂಪಾಯಿ ಮತ್ತು ಕುಂಬಳೆಯಿಂದ ಮಂಗಳೂರಿಗೆ 80 ರೂಪಾಯಿ ಆಗಿದೆ ಟಿಕೆಟ್ ಬೆಲೆ. ಕಾಸರಗೋಡಿನಿಂದ ಕುಂಬಳೆಗೆ 30 ರೂಪಾಯಿ ಪಾವತಿಸಿದರೆ ಸಾಕು. ಪ್ರಯಾಣಿಕರಿಗೆ ಇರುವ ಅತ್ಯುತ್ತಮ ಸೇವೆಯಾಗಿದೆ ಇದು ಎಂದು മാജി പഞ്ചായത്ത് സഹായക നിർദ്ദേശക നിസാർ പെർവാഡ് ಹೇಳಿದರು. നല്ല കൺവീനിയൻ്റ് ആയിട്ട് ഇരുന്ന് പോകാൻ പറ്റുന്നുള്ളതാണ് അതിൻ്റെ ഏറ്റവും സുഖം. പിന്നെ സ്റ്റോപ്പുകൾ കുറവാണ്, അതുകൊണ്ട് ഒരു 1/4 മണിക്കൂർ നേരത്തെ സമയം നമുക്ക് ലാഭം കിട്ടും ഇവിടുന്ന് മംഗലാപുരത്ത്. ഇതൊക്കെയാണ് ഇതിൻ്റെ ഒരു സൗകര്യങ്ങളെ കാണുന്നത്. യാത്രാ നിരക്ക് ഇപ്പോൾ മറ്റേതിന് 83 രൂപയെ മറ്റാണ് കാസർഗോഡിനുള്ളത്, സാധാരണ ലിമിറ്റഡ് സ്റ്റോപ്പ് ബസ്സിന്. ഇതിന് 100 രൂപ. അപ്പോൾ ഇതിൻ്റെ സൗകര്യങ്ങളൊക്കെ നോക്കുമ്പോൾ അത്ര കൂടുതലൊന്നും പറയാനില്ല. മിനിമം ചാർജ് 30 ഇപ്പോൾ കുമ്പളൊക്കെ 20 രൂപ ഉണ്ടായിരുന്നത് ഇനിയിപ്പോൾ ഒരു 10 രൂപ കൂട്ടിയിട്ട് 30 രൂപ കൊടുക്കേണ്ടി വരും. എങ്കിലും നമ്മൾ നല്ല കംഫർട്ടബിളായിട്ട് പോകാമെന്നുള്ളതാണ്, നല്ല യാത്ര ആസ്വദിച്ച് കൊണ്ട് പോവാം. ഈ 11 നിരക്ക് വരുന്ന ബസ് റെയിൽവേ സ്റ്റേഷനിലേക്ക് എടുത്തു കഴിഞ്ഞാൽ ഒരു 1:10 കൂടി റെയിൽവേ സ്റ്റേഷനിൽ എത്താൻ പറ്റും. ഈ 1:20 വന്ദേ ഭാരത് എക്സ്പ്രസ് വരുന്നത്. അപ്പോൾ ഈ വരുന്ന ആളുകൾക്ക് അതിൽ കയറിയിട്ട് മംഗലാപുരം ഭാവിയിൽ ഇതൊരു AC ബസ്സാക്കിയിട്ട് കൊല്ലൂർ വരെ ആ ഒരു ട്രിപ്പ് ഓടിക്കഴിഞ്ഞാൽ നല്ല ആളുകളെ കിട്ടും, യാത്രക്കാർക്ക് സൗകര്യമായി. ಕೇರಳ ಎಸ್ಆರ್ಟಿಸಿಗೆ ಹೋಲಿಸಿದರೆ ಕರ್ನಾಟಕ ಎಸ್ಆರ್ಟಿಸಿ ಒದಗಿಸಿದ ಈ ಪ್ರಯಾಣ ಸೌಲಭ್ಯ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯುತ್ತಿದೆ. ಆರಾಮದಾಯಕ ಪ್ರಯಾಣವನ್ನು ಒದಗಿಸುವ ಮತ್ತು ಕಡಿಮೆ ಸಮಯದಲ್ಲಿ ಪ್ರಯಾಣಿಕರನ್ನು ಅವರ ಗಮ್ಯಸ್ಥಾನಕ್ಕೆ ಕರೆದೊಯ್ಯುವ ರಾಜಹಂಸ ಕೆಲವೇ ದಿನಗಳಲ್ಲಿ ಪ್ರಯಾಣಿಕರ ನೆಚ್ಚಿನ ಸೇವೆಯಾಗಿ ಬದಲಾಗಲಿದೆ.
ನ್ಯೂಸ್ ಬ್ಯೂರೋ ಕಾಸರಗೋಡು. ಆಡಿಯೋ ಪೈವಳಿಕೆ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ಬಳ್ಳೂರು ಬಯಲಿನಲ್ಲಿ ಆಯೋಜಿಸಿದ ಮಳಪೂರ್ಣಿಮಾ ಕಾರ್ಯಕ್ರಮ ನಾಡಿಗೆ ಹಬ್ಬವಾಯಿತು. ಪೈವಳಿಕೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಉದ್ಘಾಟಿಸಿದರು. ಹೊಸ ತಲೆಮಾರಿಗೆ ಸಾಂಪ್ರದಾಯಿಕ ಕೃಷಿ ಮತ್ತು ಕೃಷಿ ವಿಧಾನಗಳನ್ನು ಪರಿಚಯಿಸುವ ಉದ್ದೇಶದಿಂದ ಮಳಪೂರ್ಣಿಮಾ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿರುವುದು. ಪೈವಳಿಕೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ಹಾಗೂ ನೆರೆಹೊರೆ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿರುವ ಮಳಪೂರ್ಣಿಮಾ ನಾಡಿಗೆ ಹಬ್ಬವಾಯಿತು. ತುಳು ಭಾಷೆಯಲ್ಲಿ ಪಾಡ್ದನ ಹಾಡುಗಳನ್ನು ಹಾಡಿ ಗದ್ದೆಗೆ ಇಳಿದು ಮಹಿಳೆಯರು, ಮಕ್ಕಳು ಮತ್ತು ಯುವಕರು ಮಳಪೂರ್ಣಿಮಾವನ್ನು ಆಚರಣೆಯನ್ನಾಗಿ ಬದಲಾಗಿಸಿದರು. ಬಯಲುಗದ್ದೆಯಲ್ಲಿ ನಡೆದ ಓಟದ ಸ್ಪರ್ಧೆ, ಬಲೂನ್ ಹೊಡೆಯುವುದು, ನಿಂಬೆ ಚಮಚ ಸ್ಪರ್ಧೆ ಎಂಬಿವುಗಳು ಗಮನಾರ್ಹವಾಯಿತು. ಸ್ಥಳೀಯ ಕ್ಲಬ್ಗಳು ಸ್ಪರ್ಧೆಗಳೊಂದಿಗೆ ಸಹಕರಿಸಿದಾಗ ಕಾರ್ಯಕ್ರಮವು ಹೆಚ್ಚು ವರ್ಣರಂಜಿತವಾಯಿತು. ಪೈವಳಿಗೆ ಪಂಚಾಯತ್ ಅಧ್ಯಕ್ಷೆ ಜಯಂತಿ ಉದ್ಘಾಟಿಸಿದರು. ಈ ಒಂದು ಕೆಸರುಗದ್ದೆ ಕಾರ್ಯಕ್ರಮ ಪ್ರತಿ ವರ್ಷವೂ ಅಂದರೆ ನಾವು ಬಂದನಿಂದ ಇದು 5ನೇ ವರ್ಷವಾಗಿದೆ. ಇಲ್ಲಿ ಈ ಒಂದು ಬೆರಿಪದವಲ್ಲಿ ನಡೆಯುವಂಥದ್ದು. ಮೊದಲನೇದಾಗಿ ಪೈವಳಿಕೆಯಲ್ಲಿ ನಡೆದಿತ್ತು, ಅದರ ನಂತರ ಚಿಪ್ಪಾರಲ್ಲಿ, ಅದರ ನಂತರ ಕುಡಾಲ್, ಮತ್ತೆ ಪುನಃ ಪೈವಳಿಕೆ, ಪುನಃ ಈಗ ಇಲ್ಲಿ ಬೆರಿಪದವಲ್ಲಿ ಆಗಿದೆ ನಡೆಯುವಂಥದ್ದು. ಇಲ್ಲಿ ಅಂದರೆ ಕುಟುಂಬಶ್ರೀ ಎಲ್ಲ ಕಾರ್ಯಕರ್ತೆಯರು ಕೂಡ ವಿವಿಧ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅಂದರೆ ಅವರಿಗೆ ಒಂದು ಸಂತೋಷದ ದಿವಸ. ಅಂದರೆ ಪ್ರತಿ ವರ್ಷ ಮಾಡುವಾಗ ನಮಗೀಗ ಹೆಂಗಸರಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗೋದಿಲ್ಲ. ಆದರೆ ಈ ಕುಟುಂಬಶ್ರೀಯಲ್ಲಿ ಇದ್ದವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಪ್ರತಿಭೆಯನ್ನು ತೋರಿಸುತ್ತಾರೆ. ಸಿಡಿಎಸ್ ಚೇರ್ಪರ್ಸನ್ ಚಂದ್ರಕಲಾ ಅಧ್ಯಕ್ಷತೆ ವಹಿಸಿದ್ದರು. ವೈಸ್ ಚೇರ್ಪರ್ಸನ್ ಸುಜಾತಾ ಬಿ ರೈ ಸ್ವಾಗತಿಸಿದರು. ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಡ್ಡಿ ಕಯ್ಯರ್, ರಜಾಕ್ ಚಿಪ್ಪಾರ್, ಪಂಚಾಯತಿ ಸದಸ್ಯರಾದ ಅಬ್ದುಲ್ಲಾ ಕೇರ್ ಅಹಮದ್, ಸುನೀತಾ, ಕಮಲಾ, ಜಯಲಕ್ಷ್ಮಿ, ಬ್ಲಾಕ್ ಪಂಚಾಯತ್ ಸದಸ್ಯರಾದ ಚಂದ್ರಾವತಿ, ನಾರಾಯಣ ನಾಯ್ಕ್, ಆದಂ ಬಳ್ಳೂರು, ಸತ್ತಾರ್ ಬಳ್ಳೂರು ಮುಂತಾದವರು ಮಾತನಾಡಿದರು. ಜಕರಿಯಾ ಬಾಯರ್ ಹಾಗೂ ಸತ್ತಾರ್ ಎಂಬವರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಪೋಷಕರಿಗೆ ಕುತೂಹಲ ಮೂಡಿಸಿತು ಎಎಸ್ಬಿಎಸ್ ಕುಂಟಿಕಾನ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ ಶುಚಿಗೊಳಿಸುವ ಉತ್ಪನ್ನಗಳು. ಶಾಲಾ ಇಕೋ ಕ್ಲಬ್ ನೇತೃತ್ವದಲ್ಲಾಗಿದೆ ಈ ಉತ್ಪನ್ನಗಳನ್ನು ತಯಾರಿಸಲಾಗಿರುವುದು. ಬದಿಯಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂ ಅಬ್ಬಾಸ್ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿದರು. ಪಿಟಿಎ ವಾರ್ಷಿಕ ಸಭೆಗೆ ಆಗಮಿಸಿದ ಪೋಷಕರಿಗೆ ಕುತೂಹಲ ಮೂಡಿಸಿತು ಎಎಸ್ಬಿಎಸ್ ಕುಂಟಿಕಾನ ಶಾಲೆಯ ವಿದ್ಯಾರ್ಥಿಗಳು ತಯಾರಿಸಿದ ಶುಚಿಗೊಳಿಸುವ ಉತ್ಪನ್ನಗಳು. ಶಾಲೆಯ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ಯೋಜನೆಗಳನ್ನು ಆವಿಷ್ಕರಿಸುವ ಭಾಗವಾಗಿ ಶಾಲೆಯ ನೇತೃತ್ವದ ಇಕೋ ಕ್ಲಬ್ ಮಕ್ಕಳು ಮತ್ತು ಪೋಷಕರಿಗೆ ಕಡಿಮೆ ವೆಚ್ಚದಲ್ಲಿ ಶುಚಿಗೊಳಿಸುವ ಉತ್ಪನ್ನಗಳನ್ನು ತಯಾರಿಸುವ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುವುದು. ಮೊದಲ ಹಂತದ ಭಾಗವಾಗಿ ಮಕ್ಕಳಿಗೆ ತರಬೇತಿ ನೀಡಲಾಗಿದ್ದು, ಮಕ್ಕಳು ತಯಾರಿಸಿದ ಶುಚಿಗೊಳಿಸುವ ಉತ್ಪನ್ನಗಳನ್ನು ಪಿಟಿಎ ವಾರ್ಷಿಕ ಸಭೆಯಲ್ಲಿ ಬದಿಯಡ್ಕ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಂ ಅಬ್ಬಾಸ್ ಬಿಡುಗಡೆಗೊಳಿಸಿದರು. ಶಾಲಾ ವ್ಯವಸ್ಥಾಪಕ ಶಂಕರನಾರಾಯಣ ಶರ್ಮಾ ಸಭೆಯನ್ನು ಉದ್ಘಾಟಿಸಿದರು. ಕೃಷ್ಣ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕರಾದ ಕೆ ಮೂಕಾಂಬಿಕಾ, ಸುಭಾಷ್, ಶರತ್ ಕುಮಾರ್, ಅಖಿಲ ಲಕ್ಷ್ಮಿ, ಸುದರ್ಶನ, ಅಬ್ದುಲ್ ಸಲಾಂ ಪಿ ಎಂಬಿವರು ಮಾತನಾಡಿದರು. ಮುಖ್ಯೋಪಾಧ್ಯಾಯ ಎ ರಾಧಾಕೃಷ್ಣನ್ ಸ್ವಾಗತಿಸಿ ಸಿಬ್ಬಂದಿ ಕಾರ್ಯದರ್ಶಿ ಪ್ರಶಾಂತ್ ಕುಮಾರ್ ಬಿ ಧನ್ಯವಾದವಿತ್ತರು. ಯೋಜನೆಯ ಮುಂದುವರಿಕೆಯಾಗಿ ಪೋಷಕರಿಗೆ ಉತ್ಪನ್ನಗಳನ್ನು ತಯಾರಿಸುವ ಹಾಗೂ ಮಾರುಕಟ್ಟೆ ವಿಧಾನಗಳ ಬಗ್ಗೆ ತರಬೇತಿ ನೀಡಲಾಗುವುದು ಎಂದು ಇಕೋ ಕ್ಲಬ್ ಸಂಚಾಲಕಿ ಜ್ಯೋತಿ ಕೆ ಹೇಳಿದರು. ಪಿಟಿಎ ಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ವರ್ಕಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಸ್ಮಾರ್ಟ್ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆ ನಡೆಯಿತು. ಮಂಜೇಶ್ವರ ಶಾಸಕ ಎಂ ಅಶ್ರಫ್ ಶಂಕುಸ್ಥಾಪನೆ ನೆರವೇರಿಸಿದರು. ವರ್ಕಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಚಿನ್ನರ ಬೆಳವಣಿಗೆಗೆ ಆಧುನಿಕ ಸೌಕರ್ಯಗಳೊಂದಿಗೆ ಕೂಡಿದ 35 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ಸ್ಮಾರ್ಟ್ ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯೆಂದು ಮಂಜೇಶ್ವರ ಶಾಸಕ ಎಂ ಅಶ್ರಫ್ ನೆರವೇರಿಸಿದರು. ನಮ್ಮ ದೇಶದ ಎಷ್ಟೋ ಪ್ರಾಂತ್ಯಗಳಲ್ಲಿ ಮಕ್ಕಳು ಶಾಲೆಗೆ ಹೋಗದೆ ಕೂಲಿ ಕೆಲಸಕ್ಕೆ ಹೋಗುವಾಗ ಒಂದೇ ಒಂದು ಮಗು ಕೂಡ ಶಾಲೆಗೆ ಹೋಗದೆ ಇರುವಂತ ಒಂದು ಪ್ರಾಂತ್ಯ ನಮ್ಮ ಕೇರಳ ಅಂತ ನಮ್ಗೆ ಹೆಮ್ಮೆಯಿಂದ ಹೇಳ್ಬೋದು. ಆ ಕೇರಳಕ್ಕೆ ಹಲವಾರು ಕಾರಣಗಳಿವೆ. ಯಾಕಂತ ಹೇಳಿದ್ರೆ ಪಂಚಾಯತ್ ಮಟ್ಟದಲ್ಲಿ ಪಂಚಾಯತ್, ಬ್ಲಾಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಶಾಸಕರು, ಸಂಸದರು, ಸರ್ಕಾರ, ಇಲಾಖೆಗಳು ಎಲ್ಲ ಕೂಡ ನಾವು ಬಹಳ ಮುತುವರ್ಜಿಯಿಂದ ಆ ಕೆಲಸವನ್ನು ನಾವು ಗಮನಿಸ್ತಾ ಇದ್ದೇವೆ. ವರ್ಕಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತಿ ಎಸ್ ಅಧ್ಯಕ್ಷತೆ ವಹಿಸಿದ್ದರು. ಸಿದ್ದಿಕ್ ಪಾಡಿ, ಅಬ್ದುಲ್ ಮಾಜೀದ್ ಬಿಎ, ಗೀತಾ ಸಾಮಾಣಿ, ಪಿವಿ ಅಬುಬಕರ್ ಪಾತೂರು, ಅಜಿತ್, ಬಿಂದು, ಬಿಎ ಅಹಮದ್ ಕುഞ്ഞಿ ಹಾಜಿ, ಇಬ್ರಾಹಿಂ ಮುಸ್ಲಿಯರ್, ಲತೀಫ್ ಕಜೆ, ರಾಜೇಶ್ವರಿ, ಶಶಿಕಲಾ ಹಾಗೂ ವೆಲ್ಫೇರ್ ಕಮಿಟಿ ಸದಸ್ಯರು, ಕುಟುಂಬಶ್ರೀ ಸದಸ್ಯರು, ಊರ ಹಿರಿಯರು ಸೇರಿದಂತೆ 106 ಮಂದಿ ಸಮಾರಂಭದಲ್ಲಿ ಪಾಲ್ಗೊಂಡರು. ಅಬ್ದುಲ್ ಮಜೀದ್ ಬಿಎ ಸ್ವಾಗತಿಸಿ ಮಂಜುಳಾ ಎಚ್ಕೆ ಧನ್ಯವಾದವಿತ್ತರು.
ಮಕ್ಕಳಿಗೆ ಶೈಕ್ಷಣಿಕ ಹಾಗೂ ಆಟದ ಸೌಲಭ್ಯಗಳನ್ನು ಒದಗಿಸುವ ಜೊತೆಯಾಗಿ ಸುರಕ್ಷಿತ ಹಾಗೂ ಆಧುನಿಕ ವಾತಾವರಣದಲ್ಲಿ ಚಿಣ್ಣರ ಬೆಳವಣಿಗೆಗೆ ಸಹಕಾರಿಯಾಗಲು ಹಾಗೂ ಸ್ಮಾರ್ಟ್ ತಂತ್ರಜ್ಞಾನ ಅಳವಡಿಕೆಯಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಇಲ್ಲಿಯ ಸ್ಥಳೀಯ ನಿವಾಸಿಗಳ ಬಹುಕಾಲದ ಬೇಡಿಕೆಯೊಂದು ಇದೀಗ ಸಾಕಾರಗೊಳ್ಳುತ್ತಿದೆ. ಕಜಪದವಿನಲ್ಲಿ ಶಂಕುಸ್ಥಾಪನೆಗೊಂಡ ಈ ಯೋಜನೆ ಸ್ಥಳೀಯ ಅಭಿವೃದ್ಧಿಗೆ ಪ್ರೇರಕವಾಗಿದ್ದು, ಭವಿಷ್ಯದಲ್ಲಿ ಇನ್ನಷ್ಟು ಸ್ಮಾರ್ಟ್ ಸೇವೆಗಳನ್ನು ಗ್ರಾಮ ಮಟ್ಟದಲ್ಲೇ ಲಭ್ಯಗೊಳಿಸಲು ಪ್ರೇರಣೆಯಾಗಲಿದೆ. ಯೋಜನೆಯು ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳ್ಳುವ ಭರವಸೆ ಕೂಡ ಇದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವ ವನ್ಯಜೀವಿ ಸಂಘರ್ಷ ಕಡಿಮೆ ಮಾಡುವ ಜಿಲ್ಲಾ ಮಟ್ಟದ ನಿಯಂತ್ರಣ ಸಮಿತಿ ಸಭೆ ನಡೆಯಿತು ಕಲೆಕ್ಟರೇಟ್ನಲ್ಲಿ. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗಳಿಗೆ ಅಭಿನಂದನೆ ಕಾರ್ಯಕ್ರಮ ಅರಣ್ಯ ಖಾತೆ ಸಚಿವ ಎಕೆ ಶಶೀಂದ್ರನ್ ಉದ್ಘಾಟನೆ. ಕುಂಬಳಿ ಟೌನ್ನಲ್ಲಿ ಹಾಡಹಗಲೇ ಯುವಕರನ್ನು ಅಪಹರಿಸಿ 18 ಲಕ್ಷ ರೂಪಾಯಿ ಸುಲಿಗೆ ಮಾಡಿದ ಪ್ರಕರಣ, ಮುಖ್ಯ ಆರೋಪಿಯ ಬಂಧನ. ಲಕ್ಷ್ಮಿ ಅಮ್ಮ ಹಾಗೂ ಅವರ ಕುಟುಂಬದವರ ಸಂಕಷ್ಟದಲ್ಲಿ ಮಧ್ಯಪ್ರವೇಶಿಸಿತು ಮಾನವ ಹಕ್ಕುಗಳ ಆಯೋಗ. ವಿಷಯವನ್ನು ಪರಿಶೀಲಿಸಿ 15 ದಿನಗಳೊಳಗೆ ವರದಿ ಸಲ್ಲಿಸಲು ಜಿಲ್ಲಾಧಿಕಾರಿಯವರಿಗೆ ಆದೇಶ. ಕಾಸರಗೋಡು ಮತ್ಸ್ಯಫೆಡ್ ಜಿಲ್ಲಾ ಕಚೇರಿ ಆಶ್ರಯದಲ್ಲಿ ಶಿಕ್ಷಣ ಪ್ರಶಸ್ತಿ ವಿತರಣೆ ಮಿಗಾವು 2025 ಕಾರ್ಯಕ್ರಮ, ಮತ್ಸ್ಯಫೆಡ್ ಚೇರ್ಮನ್ ಟಿ ಮನೋಹರನ್ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.